ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಎದುರಾಗಿದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ಸಮಾವೇಶ. ರಾಜ್ಯದ ಮೂಲೆ ಮೂಲೆಯಿಂದ 10 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ಸಮಾವೇಶ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಜನರು ಬರ್ತಾ ಇದ್ದಾರೆ. 10 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಕಾರ್ಯಕ್ರಮ ಇರೋದ್ರಿಂದ ಭರದ ಸಿದ್ಧತೆ ನಡೆಸುತ್ತಿರುವಂತಹ ಅಭಿಮಾನಿಗಳು ಬಿಎಸ್ವೈ ಬ್ಯಾನರ್ ಬಂಟಿಂಗ್ಸ್ನಿಂದ ರಾರಾಜಿಸ್ತಾ ಇರುವಂತಹ ಕೋಟೆ ನಾಡು ಚಿತ್ರದುರ್ಗ. ನಾಳೆ ಮಧ್ಯಾಹ್ನ 3:45ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಗಮನ ಆಗುತ್ತೆ. ಚಿತ್ರದುರ್ಗ ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಈಗಾಗಲೇ ವಹಿಸಲಾಗಿದೆ. ಇವತ್ತು ಸಂಜೆ 5 ಗಂಟೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುರ ಪ್ರವೇಶವನ್ನ ಮಾಡ್ತಾರೆ. ಕನಕ ವೃತ್ತದಿಂದ ಮದಕರಿ ವೃತ್ತದವರೆಗೂ ಮೆರವಣಿಗೆ ಇರುತ್ತೆ. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡ ಟ್ಯಾಬ್ಲೋ ಭಾಗಿಯಾಗುತ್ತೆ. ಇನ್ನು ಪೂರ್ಣ ಕುಂಭ ಹಾಗೂ ರೈತರಿಂದ ನೇಗಿಲು ಹಿಡಿದು ಸ್ವಾಗತವನ್ನ ಕೋರಲಾಗುತ್ತೆ. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಸಮಾವೇಶದ ವೇದಿಕೆಯಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಿಜೆಪಿಯ ಧೀಮಂತ ನಾಯಕ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ದಿನಗಣನೆ ಆರಂಭವಾಗಿರತಕ್ಕಂಥದ್ದು. ಇದೀಗ ಕೋಟೆನಾಡು ಚಿತ್ರದುರ್ಗದಲ್ಲಿ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ನಮ್ಮ ಹಿಂಬದಿಯಲ್ಲಿ ನೋಡ್ತಾ ಇರಬಹುದು, ಇದೇ ವೇದಿಕೆಯಲ್ಲಿ ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯುವಂಥದ್ದು. ಏನು ಚಿತ್ರದುರ್ಗದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗದಲ್ಲಿರ್ತಕ್ಕಂತಹ ಸುಮಾರು ಬೃಹತ್ ಮೈದಾನದಲ್ಲಿ ಈ ಒಂದು ವೇದಿಕೆಯ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಈ ವೇದಿಕೆಯನ್ನು ಏನು ನೋಡ್ತಾ ಇದ್ದಾವೆ, ಈ ವೇದಿಕೆಯ ಉದ್ದ ಬಂದು 200 ಅಡಿಗಳಷ್ಟು ಉದ್ದ ಇರತಕ್ಕಂಥದ್ದು. ಇದು ಏನು ದಕ್ಷಿಣ ಭಾರತದಲ್ಲಿಯೇ ಬೃಹತ್ ಆದಂತಹ ಒಂದು ಪೆಂಡಲ್ ನಿರ್ಮಾಣವನ್ನ ಮಾಡಿರ್ತಕ್ಕಂತಹ ಒಂದು ವೇದಿಕೆ ಅನ್ನುವಂಥದ್ದು ಕೂಡ ಈಗಾಗಲೇ ಈ ಒಂದು ಆಯೋಜಕರು ಹೇಳ್ತಕ್ಕಂತಹ ಒಂದು ಮಾಹಿತಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಸುಮಾರು 1,000 ಅಡಿಯಷ್ಟು ಈ ಒಂದು ಬೃಹತ್ ಪೆಂಡಾಲ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು. ಏನು ಬೃಹತ್ ಪ್ರಮಾಣದ ಪೆಂಡಾಲಿನ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಸಕಲ ರೀತಿಯಲ್ಲೂ ಕೂಡ ಈಗಾಗಲೇ ಕಾರ್ಮಿಕರು ಕೂಡ ಸಜ್ಜಾಗಿ ಕೆಲಸದಲ್ಲೂ ಕೂಡ ನಿರತರಾಗಿರ್ತಕ್ಕಂಥದ್ದು ನಾವೇನು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಈ ವೇದಿಕೆಯ ಮೇಲ್ಭಾಗದಲ್ಲಿ ಏನು ಜರ್ಮನ್ನ ಈ ಒಂದು ಶೆಡ್ ಏನಿದೆ, ಈ ಒಂದು ಶೆಡ್ಗೆ ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ಕೇಸರಿಯ ಬಾವುಟಗಳನ್ನು ಕಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೇಸರಿಯ ಒಂದು ಪರದೆಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ಈ ವೇದಿಕೆ ಏನು ಪರಿಪೂರ್ಣವಾಗಿ ಕೇಸರಿಮಯವಾಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು, ಇದು ಇಲ್ಲಿ ಏನು ಕರ್ನಾಟಕದ 30 ಜಿಲ್ಲೆಗಳಿಂದ ಏನು ಆಗಮಿಸ್ತಾರೆ ಬಿಎಸ್ವೈ ಅವರ ಅಭಿಮಾನಿಗಳು ಆಗಮಿಸಲಿಕ್ಕೆ ಈ ಒಂದು ಸುಸಜ್ಜಿತವಾದಂತಹ ಒಂದು ಮ್ಯಾಟ್ ಅನ್ನು ಕೂಡ ನೆಲದಡಿಯಲ್ಲೇ ಹಾಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ವಿಭಾಗಗಳನ್ನು ಕೂಡ ಏನು ಹಲವಾರು ವಿಭಾಗಗಳನ್ನ ಮಾಡಿ ಏನು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಈಗಾಗಲೇ ಎಲ್ಲ ವಿಭಾಗದಲ್ಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಏನು ದೂರದಿಂದ ಈ ವೇದಿಕೆಯ ಕಾರ್ಯಕ್ರಮವನ್ನ ಈ ಒಂದು ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ LED ಪರದೆಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಸುಮಾರು ಈ ಒಂದು ವೇದಿಕೆಯ ಅಕ್ಕಪಕ್ಕದಲ್ಲೂ ಕೂಡ ಸಣ್ಣ ವೇದಿಕೆ ಈ ಒಂದು ಪೆಂಡಾಲ್ಗಳಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಕೂಡ LED ವಾಲ್ಗಳನ್ನ ಈಗಾಗಲೇ ಹಾಕಿರ್ತಕ್ಕಂಥದ್ದು. ಸುಮಾರು 10ಕ್ಕೂ ಹೆಚ್ಚು LED ವಾಲ್ಗಳ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಯಡಿಯೂರಪ್ಪನವರ ಅಭಿಮಾನಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲೂ ಕೂಡ ಈ ಒಂದು ಆಯೋಜಕರು ಎಲ್ಲ ರೀತಿಯಲ್ಲೂ ಕೂಡ ಸಜ್ಜು ಮಾಡಿರ್ತಕ್ಕಂಥದ್ದು. ನಮ್ಮ ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದೇವೆ, ಕ್ರೈನ್ನಲ್ಲಿ ಈಗಾಗಲೇ ಕ್ರೇನ್ಗಳ ಮೂಲಕವಾಗಿ ಈ ಒಂದು ಪರದೆಯನ್ನ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ವಾಲ್ಗಳನ್ನ ಎತ್ತುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಆ ಒಂದು ಪಕ್ಕದ ಶಾಮಿಯಾನ ಏನು ಕಾಣ್ತಾ ಇದೆ, ಆ ಒಂದು ಶಾಮಿಯಾನದಲ್ಲಿ ಏನು ಊಟದ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಏನು ಲಕ್ಷಾಂತರ ಮಂದಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ಯಡಿಯೂರಪ್ಪನವರ ಅಭಿಮಾನಿಗಳು ಆಗಮಿಸುವ ನಿಟ್ಟಿನಲ್ಲಿ ಈಗಾಗಲೇ ಊಟದ ಕೌಂಟರ್ಗಳನ್ನ 5 ಕೌಂಟರ್ಗಳನ್ನ ಮಾಡಿ 5 ಕೌಂಟರ್ಗಳ ಮೂಲಕ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ರಾಷ್ಟ್ರದ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಭಾರಿ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಈಗಾಗಲೇ ಕಾರ್ಯಕ್ರಮ 9ನೇ ತಾರೀಕು ನಡೆಯುವ ಹಿನ್ನೆಲೆಯಲ್ಲಿ ಇವತ್ತಿನಿಂದಲೇ ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಮುಂಜಾಗ್ರತಾ
ಕಟ್ಟುನಿಟ್ಟಾದಂತಹ ಕ್ರಮಗಳನ್ನು ವಹಿಸಿರ್ತಕ್ಕಂಥದ್ದು. ನಮ್ಮ ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಲವಾರು KSRP ತುಕಡಿ ಇರ್ಬೋದು, DAR ತುಕಡಿ ಇರ್ಬೋದು, ಹಲವು ರೀತಿಯಾದಂತಹ ಒಂದು ಪೊಲೀಸ್ ತುಕಡಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೋಟೆನಾಡು ಚಿತ್ರದುರ್ಗ ಸಂಪೂರ್ಣವಾಗಿ ಕೇಸರಿಮಯವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಬಂಟಿಂಗ್ಸ್ ಬ್ಯಾನರ್ಗಳಿಂದ ಈಗಾಗಲೇ ರಾರಾಜಿಸ್ತಾ ಇದೆ. ಏನು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ದಿನಗಣನೆ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.